ಸ್ನೇಹಿತರೆ ನಮಸ್ತೆ. ನೋಡಿ, ಇದು ಮೆಜೆಸ್ಟಿಕ್ಕು, ಏನು ಹೇಳ್ತಾರೆ ಇದಕ್ಕೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಂತ ಮೆಜೆಸ್ಟಿಕ್ಕಲ್ಲಿರೋದು. ನೋಡಿ, ಇದು ಬಂದು ರ್ಯಾಪಿಡೋದು. ಪಾಪ ಇವ್ರು ಕೆಲಸ ಮಾಡೋದಕ್ಕೆ ಅಂತ ಬಿಟ್ಟಿದ್ದಾರೆ ಇವ್ರನ್ನ. ಇಲ್ಲಿ ಒಂದೆರಡು ಪ್ರಶ್ನೆ ಮಾಡಬೇಕು. ಲಾಸ್ಟ್ ಟೈಮ್ ಒಂದು ಮಾಡಿದ್ದೆ. ಇದು ಸ್ಟ್ಯಾಂಡ್ ಮಾಡಿದ್ದಾರೆ ನಮ್ಮ ಏನು ಕ್ಯಾಬ್ ಡ್ರೈವರ್ಗಳಿಗೆ ಅಂತೇಳಿ ರ್ಯಾಪಿಡೋದವ್ರು ಮಾಡಿರುವಂಥ ಸ್ಟ್ಯಾಂಡು. ಸೊ ಇಲ್ಲಿಗೆ ಬಂದಿದ್ದೀನಿ. ಇವ್ರನ್ನ ಒಂದಷ್ಟು ಪ್ರಶ್ನೆ ಮಾಡಬೇಕು, ಮಾಡ್ತೀನಿ, ನೋಡೋಣ ಏನು ಉತ್ತರ ಕೊಡ್ತಾರೆ ಅಂತ. ನಮಸ್ತೆ ಸರ್. ನಮಸ್ತೆ. ಆರಾಮ? ಇನ್ಸ್ಟಾಗ್ರಾಮಲ್ಲಿ ಇದರಲ್ಲ ವೀಡಿಯೋಗಳು ಜೋರಾಗಿ ಬಿಡ್ತಾ ಇರ್ತಾರೆ. ಬಿಡಬೇಕಲ್ಲ ಗುರು. ಮೀಟರ್ ಯಾವ ಥರ ಮೀಟರ್ ಹಾಕ್ಸ್ಕೊಂಡ್ರಿ ನೀವು? ಮೊಬೈಲಲ್ಲಿ ಅಪ್ಲಿಕೇಶನ್ ಸರ್, ಅಷ್ಟೇ. ಮೊಬೈಲಲ್ಲಿ ಅಪ್ಲಿಕೇಶನ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಒಂದು ಇದಾನೆ ಟೌನರ್. ಹಾಂ, ಒಂದು ನಿಮಿಷ ಇರಿ. ಲಾಂಚ್ ಮಾಡೋಕ್ಕಿಂತ ಮುಂಚೆ ಹಾಂ ಮಾಡಿ ಅಂತ ಹೇಳಿದ್ನಲ್ಲ, ನಾನು ಇನ್ಸ್ಟಾಲ್ ಮಾಡ್ಬಿಟ್ಟೆ ಅವಾಗ. ಆಯ್ತು, ಇವಾಗ ಇನ್ಸ್ಟಾ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ಮೀಟರ್ ಅಣ್ಣ, ಡ್ಯೂಟಿ ಬರೋ ಸೆಕೆಂಡ್ರಿ. ಫಸ್ಟ್ ಮೀಟ್ರ್ ಬರೋ ಈಗ ಅದನ್ನೇ ಈಗ ಮಾತಾಡಕ್ ಹೋಗ್ತಾ ಇದ್ದೀನಿ. ಇಲ್ಲಿ ಬರೋ ಡ್ಯೂಟಿಗಳನ್ನ ಮೀಟರ್ ಹಾಕಂಗೆ ಕರ್ಕೊಂಡು ಹೋಗ್ಬೋದಲ್ಲ. ನೀನು ಬಿಲ್ ತೋರ್ಸ್. ಈಗ ಜನ ಕೇಳೋದೇನು, ಮೀಟರ್ ಅಲ್ಲ ಅಣ್ಣ, ಬರೀ ಮೊಬೈಲಲ್ಲಿ ಅಪ್ಲಿಕೇಶನ್ ಇರುತ್ತೆ ನೋಡಿ. ಈ ಥರ ಬರುತ್ತೆ ನೋಡು, ಟೌನರ್ ಅಂತ. ಇನ್ಸ್ಟಾಲ್ ಮಾಡಿದ್ದೆ ಮೊದಲು. ನೋಡಿ, ಈ ಥರ ಇರುತ್ತಾ ನೋಡಿ. ಇಲ್ಲಿ ಮೀಟರ್ ಟ್ಯಾಕ್ಸ್ ಅಂತಿದ್ಯಾ. ಯಾವುದೇ ಬುಕ್ಕಿಂಗ್ ಬರಲಿ ಹಿಂಗೆ ಇಟ್ಕೊಂಡು ಬಂದು ಗಾಡಿ ಕೂತ್ಕೋತಾನೆ, ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಯ್ತಾ ಇರಿ. ಕ್ಲೋಸ್ ಮಾಡಿ ಬಿಲ್ ಬರುತ್ತೆ, ಸರ್ಕಾರದ ರೇಟಲ್ಲಿ ತೋರಿಸ್ಬಿಟ್ಟು ದುಡ್ಡು ತಗೊಳ್ಳಿ. ಈಗ ಅದನ್ನೇ ಬುಕ್ಕಿಂಗ್ ಬರ್ತಾ ಇದೆ ಅದರಲ್ಲಿ. ಅಣ್ಣ, ಬುಕ್ಕಿಂಗ್ ಬರೋದಲ್ಲ ಅಣ್ಣ. ಈಗ ನೋಡಪ್ಪ, ಇವನು ರ್ಯಾಪಿಡೋದಲ್ಲಿ ಬುಕ್ಕಿಂಗ್ ಬರುತ್ತೆ, ರೇಟ್ಗಳು ಕಡಿಮೆ. ಈಗ 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 ಬುಕ್ಕಿಂಗ್ ಇಲ್ಲಿ ತೋರಿಸ್ತಾವ ನೋಡ್ರಿ. ಇಲ್ಲಿ ಒಂದು ನಿಮಿಷ, ಇದು ಆಫ್ ಮಾಡ್ತೀನಿ ಫಸ್ಟು. ಯಾರೋ ಕಾಲಲ್ಲಿ ಇದ್ರೆ ಅನ್ಸುತ್ತೆ. ಯಾವುದು ಇಲ್ಲ, ಇದು ಆಫ್ ಮಾಡ್ತೀನಿ. ಇದು ಈಗ ರ್ಯಾಪಿಡೋದಲ್ಲಿ ಈಗ ಬುಕ್ಕಿಂಗ್ ಕೊಡ್ತಾನೆ ಅವನೇ. ಓಕೆನಾ? 10 ಕಿಲೋಮೀಟ್ರಿಗೆ 260 ತೋರಿಸ್ತಾನೆ ನೋಡಿ. ಇಲ್ಲಿ ಎಷ್ಟು ಬಂತು? ಇಲ್ಲಿ 29 ಕಿಲೋಮೀಟ್ರಿಗೆ. ಇಲ್ಲಿ ನೋಡಿ, ಅಕ್ಸೆಪ್ಟ್ ಮಾಡಿದೆ. ಈಗ 29 ಕಿಲೋಮೀಟ್ರಿಗೆ 450 ರೂಪಾಯಿ ಕೊಟ್ಟಾನೆ. ಹೌದಾ? ಈಗ ಈ ಕಸ್ಟಮರ್ ಇಲ್ಲೇ ಇದ್ದಾನೆ, ಕರೆಸ್ತೀನಿ. ಇವಾಗ ಕರೆಸ್ತೀನಿ. ಅವ್ರ ಎದುರುಗಡೆ ಇಲ್ಲೇ ಅವರಲ್ವಾ ರ್ಯಾಪಿಡೋದವರು. ಇವ್ರು ನಾನು 2-3 ಕ್ವಶನ್ ಕೇಳ್ತೀನಿ. ಅವ್ರು ಅದನ್ನ ನನಗೆ ಉತ್ತರ ಕೊಟ್ಟರೆ ಸರಿ, ಇಲ್ಲ ಅಂದರೆ ನಂದೇನೈತೆ ಮೀಟ್ರ್ ಹಾಕೊಂಡು ಕರ್ಕೊಂಡು ಹೋಗ್ತೀನಿ. ಕರೆಕ್ಟ್ ಅಲ್ವಾ? ಇಲ್ಲಿ ಬರಲಿ, ಈಗ ಅವ್ರು ಬರಲಿ, ಹುಡುಕೊಂಡ್ ಬರಲಿ. ಈಗ ಲೊಕೇಶನ್ ಹತ್ರ ಬರಲೇಬೇಕು ನೋಡಿ. ಈಗ ಲೊಕೇಶನ್ 0 ಆಯ್ತು, ಕೊಟ್ಟಿದ್ದೀನಿ, ಕನ್ಫರ್ಮ್ ಆಯಿತು ನೋಡಿ. ಈಗ 5 ನಿಮಿಷ ವೇಟಿಂಗ್ ಆಯಿತು. ಅವನೇ ಇಲ್ಲಿ ಬರ್ತಾನೆ. ಈಗ ಹುಡುಕಂಗೆ ಗಾಡಿ ನೋಡ್ಕೊಂಡು ಬರಲಿ. ಈಗ ಮಾತಾಡ್ತೀನಿ. ಈಗ 29 ಕಿಲೋಮೀಟ್ರಿಗೆ 450 ರೂಪಾಯಿ ಕೊಟ್ಟವನೆ. ಸ್ವಲ್ಪ ಕ್ಯಾಲ್ಕುಲೇಟ್ರಲ್ಲಿ 30 ಕಿಲೋಮೀಟರ್ ಲೆಕ್ಕ. ಅದು 600 ರೂಪಾಯಿ, 20 ರೂಪಾಯಿ ಅಂದ್ರೂ ಬೇಡ ಗುರು. ಲೆಕ್ಕ ಹಾಕಿದ್ರ 21 ರೂಪಾಯಿ ಆಗುತ್ತೆ. ನಾವು ಡೈಲಿ ಹೊಡಿತೀವಿ ಗೊತ್ತಲ್ಲ. ಹಾಂ, ಕಿಲೋಮೀಟ್ರಿಗೆ ಒಂದು 20 ಕಿಲೋಮೀಟ್ರಿಗೆ 400 ಅಂದರೆ ಅಲ್ಲೇ ಲೆಕ್ಕ ಹಾಕೊಳ್ಳಿ. 21 ರೂಪಾಯಿ ಕಿಲೋಮೀಟ್ರು ಪರ್ ಕಿಲೋಮೀಟ್ರ್ ಆಗುತ್ತೆ. ಬೇಡ, ಅವ್ನು ಕೊಟ್ಟಿರೋ 29ಕ್ಕೇನೆ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇನ್ಕ್ಲೂಡಿಂಗ್ ಟೋಲ್ ಕೊಟ್ಟಿರ್ತಾನೆ. ಇಲ್ಲ, ಇದು ಇಲ್ಲೆಲ್ಲೋ ಯಾವುದು ಎಲ್ಲಿಗೆ ಅಂತ ಸರಿ. ಜಿಗಣಿ ಎಲ್ಲ ಹೇಳಿದ್ ನಾನು ನಿಮ್ಗೆ ಯಾವಾಗಲೂ. ಜಿಗಣಿ ಎಲ್ಲ ಅದು ಹಂಗಾರೆ ಟೋಲಲ್ಲಿ ಇರುತ್ತೆ. ಅಂದರೆ ಟೋಲ್ ಹೋಗ್ತಾನೋ ಎಲ್ಲಿ ಹೋಗ್ತಾನೋ ನೋಡ್ಬೇಕದನ್ನ. ಇಲ್ಲಿ ಬರಲಿ ಇರಿ ಕಸ್ಟಮರು. ನಾನು DND ಆನ್ ಮಾಡಿದ್ದೀನಿ. DND ಆನ್ ಮಾಡಿದ್ದೀನಿ. ಎತ್ತೋಯ್ತು ಮರ ಇದರಲ್ಲಿ ಡು ನಾಟ್ ಡಿಸ್ಟರ್ಬ್ ಅಂತ ಮೊಬೈಲ್ಗಳಲ್ಲಿ. ಅಂದರೆ ನಾವೇನಾರು ಡ್ಯೂಟಿ ಮಾಡಬೇಕಾದ್ರೆ ಅವು ಇವು ಕಾಲ್ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಹಂಗೆ ಮಾಡೋದಷ್ಟೇ. ಎತ್ತೋಯ್ತು ಇವರು ಕೆಲಸ. ನನ್ನ ಮೊಬೈಲ್ ಕೆಲಸನೇ ಕಷ್ಟ ಅಲ್ಲ. ಹೇಳಿ 29 × 24 ಹಾಕಿದ್ರು. 24 ಹಾಂ, 696 ರೂಪಾಯಿ ಬರೀ 24 ರೂಪಾಯಿಗೆ. ಓಕೆನಾ? ಇನ್ನು ಹೋಗೋದಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈಗ ಮಿನಿಮಮ್ 1.5 ಗಂಟೆ ಅನ್ಕೊಳ್ಳಿ. ಅಲ್ಲಿಗೆ 90 ನಿಮಿಷ. 90 ನಿಮಿಷಕ್ಕೆ ಅಂದರೆ 1 ನಿಮಿಷಕ್ಕೆ 30 ಪೈಸೆ ಲೆಕ್ಕ ಹಾಕ್ತೀವಿ. ಹಾಂ, 30 ಪೈಸೆ ಲೆಕ್ಕ ಹಾಕ್ತೀವಿ. 30 ಪೈಸೆ ಲೆಕ್ಕ ಹಾಕೋದು ಎಷ್ಟಾಯಿತು? 9 × 3 = 27. ಅದೊಂದು 27 ರೂಪಾಯಿ ಸೇರುತ್ತೆ. ಅಷ್ಟು ಬರ್ಬೇಕು ಅಮೌಂಟು. ಎಷ್ಟದು? 696 ಪ್ಲಸ್ 27 ಹಾಕಿ. ಇಷ್ಟು ದುಡ್ಡು ನಮಗೆ ಬರಬೇಕು ಆ್ಯಕ್ಚುಲ್ ರೇಟು. ಓಕೆನಾ? ಈಗ 450 ರೂಪಾಯಿ ಕೊಟ್ಟವನೆ. ಇನ್ನು ಉಳಿದಿದ್ದ ದುಡ್ಡು ಯಾರು ಕೊಡೋದು? ಇವನೇನಾರ ಕಂಪ್ನಿಯಿಂದ ಕೊಡಂಗಿದ್ರೆ ಸರಿ ಬಿಡಪ್ಪ. ಮೊದಲು ಓಲಾದೋನ್ ಮಾಡ್ತಿದ್ದ ನೋಡಿ, ಕಸ್ಟಮರ್ ಹತ್ರ ನೀವು ಎಷ್ಟಾರ ಇಸ್ಕೊಳ್ಳಿ ಅಂತ. ಇರಿ, ಅವನು ಫೋನ್ ಮಾಡ್ತಾರೆ. ಅವನೇ ಇಲ್ಲಿಗೆ ಬರಲಿ, 2 ಮಿಸ್ ಕಾಲ್ ಬಂದೈತೆ ಆಗಲೇ. ಎಲ್ಲವ್ರು ಇರೋ ಬರ್ತೀನಿ ಅಂದ್ರಲ್ಲ, ಫೋನ್ ಮಾಡಿ ಹೇಳ್ದೆ, ನೋಡಿದೆ ಅಂದ್ರಪ್ಪ. ಈಗ ಅದಕ್ಕೆ ಈಗ ಇಲ್ಲೇ ಕೂತಾರಲ್ಲ ಅಣ್ಣವರು, ಈ ಅಣ್ಣವ್ರನ್ನ 4-5 ಪ್ರಶ್ನೆ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತೀನಿ. ನೀವೇನಾ ಸರ್? ಬನ್ನಿ. ಇದು ಜಿಗಣಿ ಅಲ್ಲ? ಹಾಂ, ಬೊಮ್ಮಸಂದ್ರ ಟೋಲ್ ಸೇರಿ ನಿಮಗೆ 450 ತೋರಿಸಿರೋದಾ? ಎಲ್ಲ ಸೇರಿ
ಅಣ್ಣ ಇದು ಬರೋಣ ಇಲ್ಲಿ ಒಂಚೂರಂಗೆ. ಈಗ ಟೋಲ್ ಸೇರಿ 29 ಕಿಲೋಮೀಟ್ರಿಗೆ 450 ರೂಪಾಯಿ ಕೊಟ್ಟವ್ರಂತೆ. ನಿಮ್ಮ ಹತ್ರ ಸರ್ಟಿಫಿಕೇಟ್ಗಳಿದ್ರೆ ಈ ರೇಟನ್ನು ಯಾರು ಕೊಡಿ ಅಂತ ಹೇಳೋರೆ ನಮಗೊಂದು ಪರ್ಮಿಷನ್ ಲೆಟ್ರ್ ಕೊಟ್ಬಿಡಿ. ನಾವೇನು ಮಾತಾಡಲ್ಲ, ಕರ್ಕೊಂಡು ಹೋಗ್ತೀನಿ ನೋಡಿ, ಅಕ್ಸೆಪ್ಟ್ ಮಾಡಿದ್ದೀನಿ, ನೋ ಪ್ರಾಬ್ಲಮ್, ನಾನು ಕರ್ಕೊಂಡು ಹೋಗ್ತೀನಿ. ಈಗ ಅದನ್ನೇ ಅಷ್ಟೊತ್ತಿಂದ ಮಾತಾಡ್ತಿದ್ದು. ಈಗ ಕಸ್ಟಮರ್ ಇಲ್ಲ ಅವರೇ, ಅಣ್ಣ ಈಗ ನಂದು ಮೀಟ್ರ್ ಇದೆ ಅಪ್ಲಿಕೇಶನು, ಸರ್ಕಾರದ ರೇಟು 24 ರೂಪಾಯಿ, ನಾನು ನಿಮಗೆ ಸರ್ಟಿಫಿಕೇಟು ತೋರಿಸ್ತೀನಿ ಸರ್ಕಾರದಿಂದ ಏನು ರೇಟ್ ಆಗಿದೆ ಅಂತ. ಆ ರೇಟಲ್ಲಿ ನಾನು ಮೀಟ್ರ್ ಹಾಕ್ತೀನಿ, ನಿಮಗೆ ಬಿಲ್ಲು ಕೂಡ ಕೊಡ್ತೀನಿ, ಇನ್ವಾಯ್ಸ್ ಬರುತ್ತೆ, ನಾನು ಕರ್ಕೊಂಡೋಗಿ ವಿತ್ AC ಕರ್ಕೊಂಡು ಹೋಗ್ತೀನಿ. ಎಷ್ಟಾಗುತ್ತೆ? ಅವಾಗಲೇ ಎಷ್ಟನ್ನು ಹೇಳಿದ್ದೀನಿ, 796. ಅದು ಬರೀ ಗಾಡಿ ಓಡೋದು, ಟೋಲ್ ಒಂದು 60 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ. ಅದು ಇಲ್ಲ ವಿತೌಟ್ ಟೋಲ್ ಅಂದರೆ ವಿತೌಟ್ ಟೋಲ್ ಕರ್ಕೊಂಡು ಹೋಗ್ತೀನಿ. ಅಲ್ಲ ಅಣ್ಣ, ಅದು ಕಾಸ್ಟ್ಲಿ ಅಲ್ಲ, ಸರ್ಕಾರದ ರೇಟ್ ಅಷ್ಟೇ ಇರೋದು ನಮ್ಮದು, ಸರ್ಕಾರದ ರೇಟ್ ಅಷ್ಟೇ. ಇವರು ಆ್ಯಕ್ಚುಲಾಗಿ ಅದೇ ರೇಟ್ನ ಮಾಡಬೇಕು ಅವರು. ಇವರು ಈಗ ಆಯ್ತಪ್ಪ, ಈಗ ಉಳಿದಿದ್ದು ದುಡ್ಡು ನೀವು ಕೊಡ್ತೀನಿ ಅಂದರೆ ನಾವು ಖಂಡಿತ ನಾವು ಕರ್ಕೊಂಡು ಹೋಗ್ತೀವಿ ನೋಡಿ ಸರ್. ಅಪ್ಡೇಟ್ ಅಲ್ಲ ಗುರು, ಈಗ ಅಪ್ಡೇಟ್ ಏನಕ್ಕೆ ಮಾಡಬೇಕು? ಅಪ್ಡೇಟ್ ಏನಕ್ಕೆ ಆಗ್ಬೇಕು ಗುರು? ಸರ್ಕಾರ ಆಲ್ರೆಡಿ ಹೇಳ್ಬಿಟ್ಟಿದೆ. ಈಗ ನಿಂಗೆ ಲೆಟರ್ ಒಂದು ಕೊಡ್ಲಾ? ಅಲ್ಲ ಇದನ್ನ ನಾವು ವರ್ಷಾನ್ಗಟ್ಲೆಯಿಂದ ಹೇಳ್ತಾ ಇದ್ದೀನಿ. ಇದು ಆಲ್ರೆಡಿ 2 ವರ್ಷ 3 ವರ್ಷ ಆಯ್ತು ನಾವು ಮಾಡಿ. ಸರ್ ನೋಡಿ, ನಿಮ್ಗೆ ಖುಷಿ ಇದ್ರೆ ಕರ್ಕೊಂಡು ಹೋಗ್ತೀನಿ. ಕಾಸ್ಟ್ಲಿ ಅಲ್ಲ ಸರ್, ಸರ್ಕಾರದ ಆ ಥರ ಅಲ್ಲ. ನಾನು ನಿಮಗೆ ಕೇಳ್ತಾ ಇಲ್ಲ ಬ್ರದರ್, ಸರ್ಕಾರ ಹೇಳಿರೋದು ನಿಮಗೆ ಲೆಟರ್ ಕೊಡ್ತೀನಿ. ಒಂದು ನಿಮಿಷ ಅಲ್ಲ ಮಾಡ್ತೀನಿ, ನಿಮ್ಗೆ ಸರ್ಕಾರದ ಲೆಟ್ರ್ ಒಂದ್ಸಲ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ ಸಾಕು. ಬ್ರದರ್ ಒಂದು ಕ್ಲಾರಿಟಿ ಕೊಡ್ತೀನಿ ಕೊಡಿ. ನಿಮ್ಗೆ ಏನು ಗೊತ್ತಾಯ್ತು, ಒಂದ್ಸತಿ ಕಡಿಮೆ ತಗೊಂಡಿರ್ತಾನೆ ನಿಮಗೆ, ನೆಕ್ಸ್ಟ್ ಡಬಲ್ ಚಾರ್ಜ್ ಮಾಡಿ. ಅವೆಲ್ಲ ಯಾಕೆ ಬೇಕು? ನಾವು ಅದನ್ನೇ ಏನು ಕೇಳ್ತಾ ಇದೀವಿ, ರೆಗ್ಯುಲರ್ ರೇಟ್ ಕೊಡ ಅಂತ. ದೂರ ಇದೆ ಅಂತ ಸರ್. ನೋಡಿ, ಸರ್ಕಾರದ ರೇಟ್ ಏನಿದೆ ಅದರಂತೆ ಕಾರ್ ಆಗಲಿ ಆಟೋ ಆಗಲಿ ಚಲಿಸ್ಬೇಕು. ನೋಡಿ, ಆಟೋದವ್ರು ಎಷ್ಟೋ ಜನ ಬುಕ್ಕಿಂಗ್ ಇಲ್ದಂತೆ ಸಾಯ್ತವ್ರೆ ರೋಡಲ್ಲಿ. ಯಾಕೆಂದ್ರೆ ಈಗ 450 ರೂಪಾಯಿಗೆ 29 ಕಿಲೋಮೀಟರ್ ಕಾರ್ ಬಂದ್ಬಿಟ್ರೆ ನೀವು ಆಟೋಗೆ ಯಾಕೆ ಹೋಗ್ತೀರಾ? ಈಗ ಅದೇ ನೀವು ಆಟೋನ ನೀವು ಬುಕ್ ಮಾಡಿ 18 ರೂಪಾಯಿ ಇಂಟು 29 ಎಷ್ಟಾಯ್ತು? ಹಾಂ ನೋಡಪ್ಪ, 549 ರೂಪಾಯಿ ಆಟೋಗೆ ತೋರಿಸ್ತಾನೆ, ಕಾರ್ಗೆ ಯಾಕೆ ತೋರ್ಸಕ್ಕೆ? ಇವ್ರದ್ದು ಏನಾರು ಬಂಡವಾಳ ಹಾಕಿದ್ರು ಹೋಗಂಗಿಲ್ಲ ಫಸ್ಟ್ ಆಫ್ ಆಲ್ ಅವರು. ಬ್ರದರ್ ನಾನು ಹೇಳಿದ್ನಲ್ಲ, ಈಗ ನಿಮ್ಮ ಹತ್ರ ಸರ್ಟಿಫಿಕೇಟ್ ಕೊಡಿ. ಏನಂತ ಸರ್ಕಾರ ನಮ್ಗೆ ಹೇಳೈತಪ್ಪ, ಜನಗಳಿಗೆ 16 ರೂಪಾಯಿ ಕೊಡು, 12 ರೂಪಾಯಿ ಕೊಡು ಅಂತ ಹೇಳ್ಬಿಟ್ಟು ಲೆಟ್ರ್ ನನಗೆ ತೋರಿಸು, ನಾನು ಇವ್ರನ್ನ ಈಗಲೇ ಕರ್ಕೊಂಡು ಹೋಗ್ಬಿಡ್ತೀನಿ, ಇನ್ನೇನು ಮಾತಾಡಲ್ಲ. ಅದು ತೋರ್ಸೋಕ್ಕಾಗಿಲ್ಲ ಅಂದರೆ ನೀನು ಇಮಿಡಿಯೇಟಾಗಿ ಅವ್ರಿಗೆ ಹೇಳು, ನೀನೇ ಇದೆಯಲ್ವಾ, ನೀನೇ ಹೇಳು, ಸರ್ ಇಲ್ಲ ಸರ್ ನಮ್ಮದು ತಪ್ಪಾಗೈತೆ, ನಮ್ಮನ್ನು ಇವ್ರು ಕರ್ಕೊಂಡು ಹೋಗಿ ಸರ್, ಅಷ್ಟೇ ರೇಟು ಸರ್ಕಾರದ್ದು ಅಂತ ಈಗ ಹೇಳ್ಬಿಡುಗ್ರು, ನಾನು ಕರ್ಕೊಂಡು ಹೋಗ್ತೀನಿ. ಅವರು ಹೋಗ್ತಾರೆ. ಆಗ ಅಲ್ಲಲ್ಲ ಗೊತ್ತಾಯ್ತು, ನಾವು ಪೂಜಾರಿಗೆ ಮಾತ್ರ ಕೇಳ್ತೀವಿ, ದೇವ್ರನ್ನ ಕೇಳೋಕ್ಕಾಗಲ್ಲ. ಯಾಕಂದರೆ ಅದು ಓನರ್ ಎಲ್ಲಿದ್ದಾನೆ ಅವ್ನು ಹೇಳ್ಬಿಟ್ರೆ ನಾನೇ ಅವನ ಹತ್ರ ಕೂತ್ಕೊಂಡು ಮಾತಾಡ್ಬಿಡ್ತೀನಿ. ಫಾರಿನ್ ಕಂಟ್ರಿಲಿ ಕೂತ್ಕೊಂಡು ಇಲ್ಲಿ ಕರ್ನಾಟಕದ ಬಿಸಿಲು ಬಗ್ಗೆ ಅವ್ನಿಗೆ ಏನು ಗೊತ್ತು ಗುರು? ಬಾಬರು ಬ್ರದರ್ ಬೈಲೆ, ಯಾಕೆ ನೀವು ಅವ್ನ ಹಬ್ಬ ಮಾತಾಡ್ತಾ ನೀವೆಲ್ಲರೂ ಅವ್ರು ಸಪೋರ್ಟ್ ಮಾಡಲ್ಲೇನೋ? ಅವರು ಬರ್ಲಿ ಬಣ್ಣ ಇಲ್ಲಿ ಒಳ್ಳೆ ಕಥೆ ಆಯ್ತಲ್ಲ, ಫೇಮಸ್ ಆಗ್ಬೇಕಲ್ಲ ನೀನುವೆ. ಹಂಗಾರೆ ನೀವು ಬರಕ್ಕೆ ರೆಡಿ ಇಲ್ವಾ ಸರ್? ಅಲ್ಲ ಸರ್, ನಾನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ. ಸಂತೋಷ ಸರ್, ಕ್ಯಾನ್ಸಲ್ ಮಾಡಿಬಿಡಿ ಸರ್, ಪರವಾಗಿಲ್ಲ ಮಾಡಿಬಿಡಿ ಸರ್. ಓಕೆ ಡನ್. ಈಗ ನಾನು ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ನಂದೇನೋ ವರ್ಕ್ ಮಾಡ್ತಾ ಇದ್ದೀನಿ ನಾನು. ನೀವು ಮಾಡ್ಕೊಬೇಡಿ, ಏನು ತೊಂದರೆ ಇಲ್ಲ. ನೀವು ಡಿನೈಡ್ ಅಂತನಾರ ಕೊಡಿ, ಏನಾರ ಕೊಡಿ, ನೋ ಪ್ರಾಬ್ಲಮ್. ಈಗ ಏನು ಹೇಳ್ತೀಯಣ್ಣ ಇದಕ್ಕೆ ಉತ್ತರ? ಅಲ್ಲ, ಈ ಮಾತನ್ನ ನಾನು ವರ್ಷಾನ್ಗಟ್ಲೆಯಿಂದ ಇದನ್ನೇ ಕೇಳ್ತಾ ಇದ್ದೀನಿ. ಇಲ್ಲ ನೋಡಿ, ನಿಮ್ಗಂತಾನೆ ಹೇಳ್ಬಿಟ್ಟು ಇವಾಗ ಗೂಗಲ್ ಫಾರ್ಮ್ಸ್ ಎಲ್ಲ ಬಂದೈತೆ, ಕ್ಯಾಪ್ಟನ್ಸ್ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅದನ್ನ ನಮಗೆ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರಿ ಅಂತ ಡೈಲಿ ಬರ್ತೈತೆ. ಕರೆಕ್ಟ್ ಬ್ರದರು. ಈಗ ಏನಾಗ್ತಾ ಇದೆ ಗೊತ್ತಾ, ನಮ್ಮ ಡ್ರೈವರ್ಗಳು ತುಂಬಾ ಜನ ಅನ್ಎಜುಕೇಟೆಡ್ಸ್ ಇದ್ದಾರೆ ಪಾಪಚ್ಚ. ನಾನು ಅನ್ಎಜುಕೇಟೆಡ್, ನಾನು ಬರೀ SSLCನೇ ಓದಿರೋದು. ಸ್ವಲ್ಪ ನಿಮ್ಮಂಥವ್ರ ಜೊತೆ ಸೇರಿ ಸ್ವಲ್ಪ ಮಾತಾಡಿ, ಏನೋ 4 ಮಾತು ಮಾತಾಡ್ತೀನಿ ಅಷ್ಟೇ, ಅರ್ಥ ಆಯ್ತಾ? ಸರ್ಕಾರನೇ ಹೇಳ್ಬಿಟ್ಟಿದೆ ಅಗ್ರಿಗೇಟರ್. ಅಣ್ಣ ನಿನ್ಗೆ ಲೆಟ್ರ್ ಏನಾರು ಕೊಟ್ಟಿದ್ದು ಅಂತ ಆಯ್ತಾ ನೋಡೋಣ, ನಾನು ಇವ್ರಿಗೆ ತೋರಿಸ್ತೀನಿ. ನನ್ನ ಪೇಜ್ ಐತೆ ನಾಗೇಶ್ ಗೌಡ KH ಅಂತ, ನಿಮ್ಮ ಆಫೀಸ್ ಒಳಗಡೆನೆ. ನಿಮ್ಮ ಆಫೀಸ್ಗೆ ಹೋಗಿದ್ದೀನಿ ಗುರು, ನಿಮ್ಮ ಆಫೀಸ್ಗೆ ಹೋಗಿದ್ದೀನಿ. ಈಗ ಇಲ್ಲಿ ಇದು ರ್ಯಾಪಿಡ್ ಗುರು, ಇದು ಹೆಲ್ಪ್ ಸೆಂಟರ್ ತಾನೆ. ಸೊ ನಾನು ಇನ್ನೇನು ಕೇಳಬೇಕು? ಅವ್ರನ್ನ ಆಲ್ರೆಡಿ ಕೇಳಿದ್ದೀನಿ ಗುರು, ಕೇಳಿದ್ದು ಆಯ್ತು, ನಾವು ಮಾಡ್ತೀನಿ ಅಂದಿದ್ದು ಆಯ್ತು, ಎಲ್ಲಾನು ಆಯ್ತು. ನನ್ನ ಹತ್ರ ವಿಡಿಯೋ ಐತೆ, ಫೇಸ್ಬುಕ್ ಲೈವ್ ಅಲ್ಲೇ ಹೋಗಿ ಕೇಳಿದ್ದೀನಿ, ನನ್ನ ಹತ್ರ ವಿಡಿಯೋ ಐತೆ. ನಿಮ್ಮವ್ರನ್ನ ಹೋಗಿ ಕೇಳಿಬೇಕಾದ್ರೆ ನಾಗೇಶ್ ಗೌಡ KH ಅಂದ್ರೆ ಯಾರು, ಇಂಡಿಪೆಂಡೆಂಟ್ ಫೈಟರ್ ಅಂದ್ರೆ ಯಾರು ಅಂತ ಕೇಳ್ತಾರೆ ಅವರು. ಅವಾಗ ನನ್ನ ಫೋಟೋ ಅವರೇ ತೋರಿಸ್ತಾರೆ, ಅರ್ಥ ಆಯ್ತಾ? ನಾನು ಇದೊಂದೇ ಅಲ್ಲ, ಏರ್ಪೋರ್ಟ್ ಬಾಡಿಗೆಗಳು ಹಂಗೆ ಮಾಡ್ತೀವಿ. ಈಗ ಇವರೇ ಹೇಳಿದ್ರು ಅಪ್ಡೇಟ್ ಮಾಡಕ್ಕೆ ಹೇಳಿದ್ರು ಅಂತ ಅಲ್ವಾ? ಈಗ ಇದೆಲ್ಲ ವಿಡಿಯೋ ಆಗ್ತೈತೆ, ಇದನ್ನ ನಾನೇನು ಮಾಡ್ತೀನಿ, ನಾಳೆ ಬೆಳಗ್ಗೆ ಫೇಸ್ಬುಕ್ಕಲ್ಲಿ ಹಾಕ್ತೀನಿ. ಅದೆಲ್ಲ ಎಡಿಟ್ ಮಾಡ್ಬೇಕಂದ್ರೆ ತುಂಬ ಲೆಂತ್ ಆಗಿಬಿಟ್ರೆ ಜನ ನೋಡಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿ ಹಾಕ್ತೀನಿ. ಇಲ್ಲಿ ನಿಮ್ಮದು ತಪ್ಪಲ್ಲ ಬ್ರದರ್, ನೀವೆಲ್ಲರೂ ಕೆಲಸ ಮಾಡ್ತೀರಾ, ನಮ್ಮ ಥರ ನೀವು ಕೂಲಿ ಮಾಡೋರು, ಅರ್ಥ ಆಯ್ತಾ? ನಮ್ಮ ಥರ ನೀವು ಕೂಲಿ ಮಾಡ್ತೀರಾ. ನೋಡಿಲಿ 5 ಕಿಲೋಮೀಟ್ರಿಗೆ 178 ರೂಪಾಯಿ ತೋರಿಸ್ತಾ ಇದ್ದೀರಾ ನೀವೇ. ಇದಕ್ಕೆ ನೀವು ಹಿಂಗೆ ಕೊಡೋರು ಲಾಂಗ್ ಬಾಡಿಗೆಗೆ ಯಾಕ್ರಪ್ಪ ಕಡಿಮೆ ಮಾಡ್ತೀರಾ? ನನ್ನ ಕ್ವಶನ್ ಇಷ್ಟೇ.
ಈ ನೋಡಪ್ಪ ಇಲ್ಲೇ ಕಾಣಿಸ್ತಾ ಇದೆಯಾ 5 ಕಿಲೋಮೀಟ್ರಿಗೆ 178 ರೂಪಾಯಿ. ನೀವು ಸರ್ಕಾರದ ರೇಟ್ ಎಷ್ಟಿದೆ? ಎಷ್ಟು 24 ಇಂಟು 5 ಕಿಲೋಮೀಟ್ರ್ ಅಲ್ಲಿಗೆ ಅದೇ ಅವ್ರ ಬ್ರದರ್ 140 ರೂಪಾಯಿ ಬರಬೇಕು. 32 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದೀರಾ ನೀವು. ಹಂಗೆ ಮಾಡಬೇಡಿ, ಸ್ಟ್ಯಾಂಡರ್ಡ್ ರೇಟ್ ಕೊಟ್ಬಿಡಿ ಸರ್. ಎಲ್ಲರೂ ಕೇಳಬೇಕು. ಏನು ಮಾಡ್ತಾರೆ ಗೊತ್ತಾ, ಯಾವನೊಬ್ಬ ಬರ್ತಾನೆ ಅವ್ನಿಗೇನು ಗಂಧಗಳಿಗೆ ಗೊತ್ತಿಲ್ಲ, ಯಾರೋ ಬಂಡವಾಳ ಹಾಕಿರ್ತಾರೆ ಗಾಡಿಗೆ, ತಗೊಂಡು ಸುಮ್ಮನೆ ಹೊಲ್ಟ್ಬಿಡ್ತಾನೆ. 400 ರೂಪಾಯಿ ಇರಲಿ 500 ರೂಪಾಯಿ ನೋಡಿ. ಇಷ್ಟೊತ್ತು ಕೇಳಿದ್ದೀನಿ ಇದನ್ನ, ಇವರು ಏನು ಅವ್ರದ್ದು ಅದೇ ಯಾವಾಗಿದ್ರು ಅದೇ ಪುರಾಣನೇ. ನಮಗೂ ಹೇಳಿ ಸಾಕಾಗ್ಬಿಡುತ್ತೆ. ಒಟ್ನಲ್ಲಿ ನಾವು ಮಾಡೋದೇನಪ್ಪ ಅಂದರೆ, ನೋಡಿ ಕಸ್ಟಮರು ನೇರವಾಗಿ ಉತ್ತರ ಕೊಟ್ಟರು. ಅವ್ರಿಗೆ ಆಟೋಗಿಂತ ಕಾರೇ ಕಡಿಮೆ ಇತ್ತು, ಅದಕ್ಕೆ ಬಂದ್ಬಿಟ್ಟ. ಇವಾಗ ಹೇಳ್ತಾನೆ ನಾನು ನಾನು ಬಸ್ಸಲ್ಲಿ ಹೋಗ್ಬಿಡ್ತೀನಿ, ಅರ್ಧ ಗಂಟೆ ವೆಯ್ಟ್ ಮಾಡಿ ಅಂತ. ಹಾಂ, ಯಾಕೆ ಸರ್ಕಾರ ಇವ್ನು ಯಾವನಪ್ಪ ನಿನ್ನೆ ಒಂದು ವೀಡಿಯೋ ಹಾಕ್ತೀನಿ, ನಿನ್ನೆ ಅವನ ಬುಡ್ಕತ್ತಾ ಇದ್ದ. ಆಟೋದವ್ರು ಮೀಟ್ರ್ ಹಾಕೋಕ್ಕಿಲ್ವೇ, ಏನು ಗೌರ್ಮೆಂಟ್ ಏನು ಕೀಳ ಕೊಟ್ಟಾರ ಅಂತ ಹೇಳ್ದ ಮೀಟ್ರ. ನಾನು ಮೀಟ್ರ್ ಹಾಕಿದ್ದೀನಪ್ಪ, ಇವಾಗ ಜನ ಬರ್ತಾಯಿಲ್ಲ. ಈಗ ನೀನೇನೋ ಹೇಳ್ತೀಯ ಇದಕ್ಕೆ? ನಿನಗೆ ಕಣ ಅವ್ನು ಯಾವನೋ ರೈಟ್ ನ್ಯೂಸು ಏನೋ ಹಾಕೊಂಡವನ ಗುರು, ಅವ್ನು ಯಾವನೋ ನ್ಯೂಸು ಅವನು ಯಾವ್ದು ಗುರು, ಅದು ಯಾವುದೋ ನ್ಯೂಸ್ ಇವಾಗ ತಾನೇ ನೋಡಿದೆ. ನಿನ್ನೆ ಆಟೋದವ್ರಿಗೆ ಹೇಳಿದ್ದು ಮೀಟ್ರ್ ಹಾಕು ಅಂತ ಇದು ಮಾಡ್ತಾ ಇದ್ದ. ಹಾಂ ಇರು ಇದು ಯಾರೋ ಒಂದು ನಿಮಿಷ, ಯಾರೋ ಅವನು ಇವನು ಸೋಷಿಯಲ್ ಇಂಪ್ಯಾಕ್ಟ್ ಅವನು. ನೋಡು ನೀನು ಹೇಳ್ತಾ ಇದ್ದಿಲ್ವೇನೋ, ನೋಡಿ ಇದೇ ಜಾಗಕ್ಕೆ ಬಂದಿದ್ದೀನಿ ಕಣ ಈಗ ನಾನು. ನೋಡಿ ಇದೇ ಜಾಗಕ್ಕೆ ಬಂದಿದ್ದೀನಿ. ಯಾವುದು ಕೆಂಪೇಗೌಡ, ಸಾರಿ ಇದು ಎಂಥದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ನೋಡು ಕಾಣಿಸ್ತಾ ಇದೆಯೇನೋ. ನಾನು ಜನಗಳನ್ನೇ ಕೇಳ್ದೆ ಕಣ, ಆ ಜನನೇ ಒಪ್ಪಲಿಲ್ಲ ಕಣ. ನೀನು ಜನಕ್ಕೋಸ್ಕರ ಮಾತಾಡ್ತಾ ಇದೆಯಲ್ವಾ, ನೋಡಿ ಜನಗಳು ಒಪ್ಪಲಿಲ್ಲ. ಏನು ಮಾಡ್ಬೇಕೀಗ? ಪೊಲೀಸ್ನವ್ರನ್ನೇ ಕರ್ಸೋಣ ಅಂದ್ಕೊಂಡೆ, ಅಷ್ಟೊತ್ತಿಗೆ ಯಪ್ಪ ಕ್ಯಾನ್ಸಲ್ ಮಾಡೋದು. ನೋಡಿ 15 ಕಿಲೋಮೀಟ್ರಿಗೆ 397 ರೂಪಾಯಿ. ಯಾವನಪ್ಪ ಕರ್ಕೊಯ್ತಾನೆ ನೋಡಿ, ಇದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಇವನೇನು ಬರ್ತಾನ ನೋಡ್ತೀನಿ, ನೋಡೋಣ. ನೋಡಿ ಅಕ್ಸೆಪ್ಟ್ ಮಾಡ್ತೀನಿ ಇದನ್ನು. ಹಾಂ ಮಾಡಿದ್ದೀನಿ. ಈಗ ಅವ್ನು ಬರ್ತಾನೆ, ಈಗ ಬರಲಿ ನೋಡಿ, ಅಕ್ಸೆಪ್ಟ್ ಮಾಡಿದ್ದೀನಲ್ವಾ. ಈಗ ಅವ್ನು ಕಸ್ಟಮರ್ ಇಲ್ಲಿಗೆ ಬರ್ತಾನೆ ಹುಡಿಕೊಂಡು. ಅವನೂ ಕೇಳ್ತೀನಿ ಇರೋ, ಸ್ವಲ್ಪ ವೀಡಿಯೋ ಮಾಡ್ತಾ ಇರೋದ್ರಿಂದ ಅಲ್ಲಿ ಅವ್ರು ಫೋನ್ ಬರೋಲ್ಲ, ಅವ್ರಿಗೆ ವೀಡಿಯೋ ಕಟ್ ಮಾಡಿಬಿಟ್ಟು ಮತ್ತೆ ಅದೆಲ್ಲ ಅಟ್ಯಾಚ್ ಮಾಡ್ತೀನಿ.